ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ರಶಿಂಗ್ ಲೈಫ್ ಅಲ್ಲಿ ಎಲ್ಲರೂ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಮಾಡುವಂತ ಯಾವ್ದಾದ್ರು ಪ್ರಾಕ್ಟೀಸ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನಾವು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ತುಂಬಾ ಸರಿ ನಾವೇನ್ ಮಾಡ್ತೀವಿ, ತುಂಬಾ ಅರ್ಜೆಂಟ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ಬಿಡ್ಬೇಕು, ಈಗ್ಲೇ ಆಗ್ಬಿಡ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ. ಆದ್ರೆ ಯೂನಿವರ್ಸ್ ಕೂಡ ವೇಟ್ ಮಾಡ್ತಾ ಇರುತ್ತೆ. ಏನು ಅಂದ್ರೆ, ನಾವು ವಿಶ್ ಮಾಡಿದ್ದನ್ನ ಪಡೆದುಕೊಳ್ಳೋದಕ್ಕೆ ನಾವು ರೆಡಿ ಇದೀವಾ, ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೀವಾ ಅಂತ ಅದು ಕೂಡ ನಮಗೋಸ್ಕರ ಕಾಯ್ತಾ ಇರುತ್ತೆ. ಬಟ್ ಇವತ್ತಿನ ದಿನಗಳಲ್ಲಿ ಎಲ್ರಿಗೂ ತುಂಬಾ ಅರ್ಜೆನ್ಸಿ. ಎಲ್ರಿಗೂ ಏನೆಲ್ಲಾ ಸಿಗ್ಬೇಕು ಅಂದ್ರೆ ಅದು ಬೇಗ ಸಿಕ್ಕೊಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ತುಂಬಾ ಟೈಮ್ ಇಲ್ಲ, ತುಂಬಾ ಬ್ಯುಸಿ ಇರ್ತೀವಿ, ಹಲವಾರು ಕೆಲಸಗಳಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ತುಂಬಾ ಜನ ಕ್ವಶನ್ಸ್ ಕೇಳೋದೇನು ಅಂದ್ರೆ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಯಾವ್ದಾದ್ರು ಟೆಕ್ನಿಕ್ ಇದ್ರೆ ಹೇಳಿ, ಕೆಲವೇ ದಿನ ಮಾಡುವಂತದ್ದು, ಹಾಗೇನೆ ತುಂಬಾ ಬೇಗ ರಿಸಲ್ಟ್ ಕೂಡ ನಮಗೆ ಸಿಗಬೇಕು ಅಂತ. ಸೊ ಅವ್ರಿಗೋಸ್ಕರ ಇವತ್ತು ನಾವೊಂದು ಸೂಪರ್ ಪವರ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದೀವಿ. ನೀವ್ ಇದನ್ನ ಸ್ವಲ್ಪ ದಿನ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ. ಸೊ ಈ ಟೆಕ್ನಿಕ್ ನ ಹೆಸರು 555 ಅಫರ್ಮೇಶನ್ಸ್ ಅಂತ. ಇದು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಅಫರ್ಮೇಶನ್ ಪ್ರಾಕ್ಟೀಸ್. ಇದನ್ನ ನೀವು ಕೇವಲ 5 ದಿನ ಮಾಡಬೇಕಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಅಫರ್ಮೇಶನ್ ಪ್ರಾಕ್ಟೀಸ್, ಇದನ್ನ ನೀವು ಕೇವಲ 5 ದಿನ ಮಾಡಬೇಕಾಗುತ್ತೆ. ಮತ್ತೆ ನೀವು ನಿಮ್ಮ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ಕಾಣೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಲೈಫ್ ಅನ್ನ ತುಂಬಾ ಚೇಂಜಸ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಮೈಂಡ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ಮನಿಯನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಕ್ಕೆ, ಹಾಗೇನೆ ಲವ್ ಲೈಫ್ ಇದ್ರೆ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ನೀವು ಓದ್ತಾ ಇದ್ರೆ ನಿಮ್ಮ ಒಂದು ಸ್ಟಡೀಸ್ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ರಿಸಲ್ಟ್ಸ್ ಅನ್ನ ತಗೊಳ್ಳೋದಿಕ್ಕೆ, ಜಾಬ್ ಅನ್ನ ನೋಡ್ತಾ ಇದ್ರೆ ಜಾಬ್ ಅನ್ನ ಆದಷ್ಟು ಬೇಗ ತೆಗೆದುಕೊಳ್ಳೋದಿಕ್ಕೆ ಈ ಟೆಕ್ನಿಕ್ ಅನ್ನ ನೀವು ಅಫರ್ಮೇಶನ್ ಗೋಸ್ಕರ ನೀವು ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಅಫರ್ಮೇಶನ್ಸ್ ಬರೆಯೋದು ನಮ್ಗೆಲ್ಲ ಗೊತ್ತಿದೆ, ನಾನು ಹಲವಾರು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಡ್ರೀಮ್ ಗೋಸ್ಕರ, ನಿಮ್ಮ ಗೋಲ್ಸ್ ಗೋಸ್ಕರ ನೀವು ಏನ್ ಡಿಸೈರ್ ಮಾಡಿದೀರಾ ಅದು ಟ್ರೂ ಆಗ್ಬೇಕು ಅನ್ನೋದಕ್ಕೆ ನಾವು ಅಫರ್ಮೇಶನ್ಸ್ ಅನ್ನ ಬರಿತೀವಿ. ಅಫರ್ಮೇಶನ್ಸ್ ಅನ್ನ ಬರೆಯುವಾಗ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ, ಅಫರ್ಮೇಶನ್ಸ್ ಅನ್ನ ಹೇಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಫರ್ಮೇಶನ್ ಬರೆಯೋದ್ರಲ್ಲಿ ತುಂಬಾ ತುಂಬಾ ಸಿಂಪಲ್ ವೇಸ್ ಇದಾವೆ. ಏನು ಅಂದ್ರೆ, ನಿಮ್ಮ ಆ ಒಂದು ಡ್ರೀಮ್ ಅಥವಾ ನಿಮ್ಮ ಒಂದು ಗೋಲ್ ಏನಿದೆ ಅದು ಆಲ್ರೆಡಿ ಈಗ ನಿಮ್ಮ ಲೈಫ್ ಅಲ್ಲಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ಬರಿಬೇಕು. ಅದು ಮುಂದೆ ನನಗೆ ಸಿಗುತ್ತೆ, ಸಿಗ್ತಾ ಇದೆ, ಸಿಗುತ್ತೆ ಆ ರೀತಿ ಬರಿಬಾರ್ದು. ಈಗಾಗಲೇ ನಿಮಗೆ ನೀವು ಬಯಸಿರೋದು ಸಿಕ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಡ್ರೀಮ್ ಟ್ರೂ ಆಗ್ಬಿಟ್ಟಿದೆ ಅಂತ ನೀವು ಬರಿಬೇಕು. ನೀವು ಏನೇ ವಿಶ್ ಮಾಡಿದ್ರು ಈಗಾಗಲೇ ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಮೊದಲು ನೀವು ನಿಮಗೆ ಎಕ್ಸಾಕ್ಟ್ ಆಗಿ ಏನ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮಲ್ಟಿಪಲ್ ಅಫರ್ಮೇಶನ್ಸ್ ಅನ್ನ ತಗೋಬಾರ್ದು, ಒಂದೇ ಅಫರ್ಮೇಶನ್ಸ್ ಇರಬೇಕು ಈ ಒಂದು 555 ಅಫರ್ಮೇಶನ್ ರೈಟಿಂಗ್ ಅಲ್ಲಿ. ನಂತರ ನೀವು ಆ ಒಂದು ಅಫರ್ಮೇಶನ್ ಅನ್ನ ಹೇಗೆ ಬರೀತೀರಿ ಅನ್ನೋದನ್ನ ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೋಬೇಕು. ಸೊ ಅಫರ್ಮೇಶನ್ ಅನ್ನ ಹೇಗೆ ಬರೆಯೋದು ಅಂತ ನೋಡೋದಾದ್ರೆ, ಅಫರ್ಮೇಶನ್ ಅನ್ನ ನೀವು ಥ್ಯಾಂಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಅನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ, ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಗಾಡ್, ಫೈನಲಿ ನನ್ನ ಮ್ಯಾರೇಜು ನಾನು ಇಷ್ಟಪಟ್ಟ ಹುಡುಗ ಅಥವಾ ಹುಡುಗಿಯ ಜೊತೆ ಆಗಿದೆ. ನಾನು ಮತ್ತು ಅವರ ಫ್ಯಾಮಿಲಿ ತುಂಬಾ ಸಂತೋಷವಾಗಿದ್ದೀವಿ. ಆಗುತ್ತೆ ಅಂತ ಬರಿಬಾರ್ದು, ಆಗಿದೆ ಅಂತ ಬರಿಬೇಕಾಗುತ್ತೆ. ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ಇರಬೇಕು. ಹಾಗೇನೆ ನೀವು ಜಾಬ್ ಅನ್ನ ನೋಡ್ತಾ ಇದ್ರೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಬರುವಂತಹ ಕೆಲಸ ಸಿಕ್ಕಿದೆ. ನನ್ನ ಡ್ರೀಮ್ ಕಂಪನಿ ಇನ್ಫೋಸಿಸ್, ವಿಪ್ರೋಸು, ಆಕ್ಸೆಂಚರ್ ಯಾವ್ದಿದೆಯೋ ಆ ಕಂಪನಿನಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಥ್ಯಾಂಕ್ ಯು ಯೂನಿವರ್ಸ್, ನಾನು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ದು ಏನೇ ಅಫರ್ಮೇಶನ್ಸ್ ಇದ್ರು, ನಿಮಗೆ ಮನಿ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ, ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ, ನಿಮ್ಮ ಹೆಲ್ತ್ ಅನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ, ಈಗಾಗಲೇ ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ 50 ಲಕ್ಷ ಈ ಸರಿ ಬಿಸ್ನೆಸ್ ಅಲ್ಲಿ ನನಗೆ ಲಾಭ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ನೀವು ಬರಿತಾ ಹೋಗ್ಬೇಕು. ಅಫರ್ಮೇಶನ್ಸ್ ಅನ್ನ ಬರೆಯುವಾಗ ಅದರಲ್ಲಿ ಫೀಲಿಂಗ್ಸ್ ಇರಬೇಕು, ಎಮೋಷನ್ಸ್ ಇರಬೇಕು, ಸಂತೋಷವಾಗಿ ಬರಿಬೇಕು, ಪಾಸಿಟಿವ್ ಆಗಿ ಇರಬೇಕು ಅಫರ್ಮೇಶನ್. ನೀವು ಆಳವಾಗಿ ನಿಮ್ಮ ಫೀಲಿಂಗ್ಸ್ ಅಂತ ಎಮೋಷನ್ಸ್ ಅನ್ನ ನೀವು ಅದ್ರಲ್ಲಿ ಹಾಕ್ತಿರೋ ಅಷ್ಟೇ ಬೇಗ ನಿಮ್ಮ ಒಂದು ಡಿಸೈರ್ ಏನಿದೆ ಅದು ಟ್ರೂ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಸುಮ್ಮನೆ ಅಫರ್ಮೇಶನ್ಸ್ ಅನ್ನ ಬರಿತಾ ಹೋಗ್ತಾರೆ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಮನಸ್ಸಲ್ಲಿ ಒಳಗಡೆ ಎಲ್ಲಿಂದ ಬರುತ್ತೆ ದುಡ್ಡು, ಹೆಂಗ್ ಬಂದ್ಬಿಡುತ್ತೆ ಅಂತ ಡೌಟ್ಸ್ ಗಳು ಇಟ್ಕೊಂಡಿರ್ತಾರೆ. ಅದರಲ್ಲಿ ಯಾವ ಫೀಲಿಂಗ್ಸ್ ಇರಲ್ಲ, ಎಮೋಷನ್ಸ್ ಇರಲ್ಲ. ಇದರಿಂದ ನಿಮಗೆ ಯಾವುದೇ ಒಂದು ಪಾಸಿಟಿವ್ ರಿಸಲ್ಟ್ ಸಿಗಲ್ಲ. ಇದು ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ, ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅಫರ್ಮೇಶನ್ಸ್ ಅನ್ನ ಬರೆಯುವಾಗ ನಿಮ್ಮೊಳಗೆ ಯಾವ ವೈಬ್ರೇಷನ್ಸ್ ಇದೆ, ಯಾವ ಫೀಲಿಂಗ್ಸ್ ಇಂದ ಬರೀತಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ 555 ಟೆಕ್ನಿಕ್ ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂದ್ರೆ, ನೀವು ದಿನಾ ಬೆಳಗ್ಗೆ ನೆನ್ಪಿಡ್ಕೊಳ್ಳಿ, ಅಫರ್ಮೇಶನ್ಸ್ ಬರೆಯೋದಕ್ಕೆ ತುಂಬಾ ಒಳ್ಳೆ ಸಮಯ ಅಂದ್ರೆ ಅದು ಮಾರ್ನಿಂಗ್ ಮಾತ್ರ. ಯಾಕೆಂದ್ರೆ ನಾವು ಮೈಂಡ್ ತುಂಬಾ ಫ್ರೆಶ್ ಆಗಿರ್ತೀವಿ, ನಮ್ಮ ಮೈಂಡ್ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ.
ಹಾಗಾಗಿ ಆ ಟೈಮಲ್ಲಿ ನೀವು ಏನೇ ಅಫರ್ಮೇಷನ್ಸ್ ಹೇಳ್ಕೊಂಡ್ರು ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೆ ಪ್ರಿಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ಬೆಳಗಿನ ಸಮಯದಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ 5 ದಿನ ಕಂಟಿನ್ಯೂಸ್ ಆಗಿ ನೀವು ಒಂದು ಅಫರ್ಮೇಷನ್ ಅನ್ನ 55 ಸಾರಿ ಬರಿಬೇಕು. ಸೇಮ್ ವರ್ಡ್ಸ್ ಇರಬೇಕು, ಸೇಮ್ ಲೈನ್ ಇರಬೇಕು, ಯಾವುದೇ ಚೇಂಜಸ್ ಇರಬಾರ್ದು, ಮಲ್ಟಿಪಲ್ ಅಫರ್ಮೇಷನ್ಸ್ ಕೂಡ ಇರಬಾರ್ದು. ಒಂದೇ ಅಫರ್ಮೇಷನ್ ಅದನ್ನ ಡೈಲಿ 55 ಸರಿ ನೀವು ಬರಿಬೇಕು. ನೀವು ಕಾನ್ಶಿಯಸ್ ಆಗಿ 5 ದಿನ ಒಂದೇ ಅಫರ್ಮೇಷನ್ ಅನ್ನ 55 ಸಾರಿ ಬರಿಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ನೀವು ವೈಬ್ರೇಷನ್ಸ್ ನ ಹೇಗೆ ಇಟ್ಕೊಂಡಿರ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಇಟ್ಕೋಬೇಕು. 5 ದಿನದಲ್ಲಿ ನಿಮ್ಮ ಒಂದು ಡ್ರೀಮು, ನಿಮ್ಮ ಒಂದು ಗೋಲು ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಅದೇ ವೈಬ್ರೇಷನ್ಸ್ ಅಲ್ಲಿ ಇದ್ದುಕೊಂಡು ನೀವು ವೇಟ್ ಮಾಡಬೇಕು. ಡೆಸ್ಪರೇಟ್ ಆಗಬಾರ್ದು, ಡೌಟ್ ಇಟ್ಕೋಬಾರ್ದು. ಇಲ್ಲ ಅಂದ್ರೆ ನಿಮಗೆ ಸಮಯ ಇದ್ರೆ ಮತ್ತೆ 555 ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮ ವಿಶ್ ಫುಲ್ಫಿಲ್ ಆಗಲ್ಲ, ನಿಮ್ಮ ಡ್ರೀಮ್ ಟ್ರೂ ಆಗಲ್ಲ, ಅಲ್ಲಿವರೆಗೂ ಬೇಕಿದ್ರೆ ಬರಿತಾನೆ ಇರಿ. ಬಿಕಾಸ್ ತುಂಬಾ ಸರಿ ಯೂನಿವರ್ಸ್ ಕೂಡ ವೇಟ್ ಮಾಡುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನೀವು ಕೇಳಿದ್ದನ್ನ ಪಡ್ಕೊಳ್ಳೋದಕ್ಕೆ ನೀವು ರೆಡಿ ಇದೀರೋ ಇಲ್ವೋ, ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇದೀರೋ ಇಲ್ವೋ ಅಂತ ಯೂನಿವರ್ಸ್ ಕೂಡ ನಿಮ್ಮನ್ನ ಚೆಕ್ ಮಾಡ್ತಾ ಇರುತ್ತೆ, ನಿಮ್ಮನ್ನ ಎಕ್ಸಾಮಿನ್ ಮಾಡ್ತಾ ಇರುತ್ತೆ. ಸೊ ನಾವು ಯಾವಾಗ ರೆಡಿ ಆಗ್ತೀವಿ, ಯಾವಾಗ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓಪನ್ ಆಗ್ತೀವಿ, ಆಗ ಎಲ್ಲ ನನಸಾಗ್ತಾ ಬರುತ್ತೆ. ಸೊ ವಿ ನೀಡ್ ಟು ವೇಟ್ ಫಾರ್ ದ ರೈಟ್ ಟೈಮ್ ಆಲ್ಸೋ. ಹೇಗೆ ಯೂನಿವರ್ಸ್ ರೈಟ್ ಟೈಮ್ಗೋಸ್ಕರ ಕಾಯ್ತಾ ಇರುತ್ತೆ, ನಾವು ಕೂಡ ನಮ್ಮ ರೈಟ್ ಟೈಮ್ ಅನ್ನ ನಾವು ಕಾಯ್ಬೇಕಾಗತ್ತೆ. ಇದು ತುಂಬಾ ತುಂಬಾ ಮುಖ್ಯ ಆಗುತ್ತೆ. ಸೊ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆಯಿಂದನೇ 5 ದಿನ ನಿಮ್ಮ ವಿಷ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಂಡು ಯೂನಿವರ್ಸ್ ಮೇಲೆ 100% ನಂಬಿಕೆಯನ್ನ ಇಟ್ಟು ಫೀಲಿಂಗ್ಸು, ಎಮೋಷನ್ಸು, ಪಾಸಿಟಿವ್ ಎನರ್ಜಿನ ಇಟ್ಕೊಂಡು ವೈಬ್ರೇಷನ್ಸ್ ನ ಹೈ ಇಟ್ಕೊಂಡು 5 ದಿನ ಕಂಟಿನ್ಯೂಸ್ ಆಗಿ ಒಂದು ಅಫರ್ಮೇಷನ್ ಅನ್ನ ಬರೆದು ನಿಮ್ಮ ಏನು ಡ್ರೀಮ್ ಇದೆ, ನಿಮ್ಮ ಏನು ಗೋಲ್ ಇದೆ, ನಿಮ್ಮ ಏನು ವಿಶ್ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.